ಬಡವರು ಕೂಲಿ ಕಾರ್ಮಿಕರಿಗೆ ನಿವೇಶನಗಳನ್ನು ಒದಗಿಸಬೇಕು. ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು. ದಲಿತ ಕೇರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಸ್ಮಶಾನ ಭೂಮಿಯನ್ನು ಗುರುತಿಸುವುದು ಸೇರಿದಂತೆ ಜಿಲ್ಲೆಯಲ್ಲಿರುವ ಅನೇಕ ಜನಪರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ಉದ್ದೇಶದಿಂದ ದಲಿತ ಸಂಘರ್ಷ ಸಮಿತಿ ಕಳೆದ 6 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕು ಕೇಂದ್ರಗಳು ಸೇರಿದಂತೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಎಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗುತ್ತಿದೆ. ಜಿಲ್ಲಾ ಕೇಂದ್ರ ಎಸಿ ಕಚೇರಿ ಮುಂದೆ ಸ್ಟವ್ ಹಚ್ಚಿ ಅಡುಗೆ ಮಾಡುವ ಮುಖಾಂತರ ಧರಣಿ ಸತ್ಯಾಗ್ರಹವನ್ನು ಮುಖಂಡ ಕೆಸಿ ರಾಜಾಖಾನ್, ದಲಿತ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಮುಂದುವರೆಸಿದ್ದಾರೆ. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮುಖಂಡ ರಾಜಾಖಾನ್ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕು ಮೈಪನಹಳ್ಳಿ ಸರ್ವೆ ನಂಬರ್ 155, 156, 166, ಕಂದವಾರ ಸರ್ವೆ ನಂಬರ್ 226 ಈ ಸರ್ವೆ ನಂಬರುಗಳಲ್ಲಿ ಆಜುಬಾಜು ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ಬಡವರಿಗೆ ಖಾಲಿ ನಿವೇಶನಗಳು ಮಂಜೂರು ಮಾಡಿಕೊಡಬೇಕು ಮತ್ತು ಮೈಪನಹಳ್ಳಿಯ ಒತ್ತುವರಿ ಜಾಗಗಳು ತೆರವುಗೊಳಿಸಬೇಕು ಮತ್ತು ಕಂದವಾರದಿಂದ ಬಚ್ಚಹಳ್ಳಿ ಬಂಡಿ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕು. ಇನ್ನು ಶ್ರೀರಾಂಪುರ ಸರ್ವೆ ನಂಬರ್ 6ರಲ್ಲಿ 22 ಎಕರೆ 37 ಗುಂಟೆಯ ಪೈಕಿ 2 ಎಕರೆ 10 ಗುಂಟೆ ಗ್ರಾಮ ಠಾಣೆಗೆ ಸೇರಿದ ಈ ಜಮೀನಿನಲ್ಲಿ ನಮಗೆ ಖಾಲಿ ನಿವೇಶನಗಳು ಮಂಜೂರು ಮಾಡಿಸಬೇಕು. ಅಧಿಕಾರಿಗಳು ಎಷ್ಟೋ ಬಾರಿ ಆಶ್ವಾಸನೆ ಕೊಟ್ಟಿದ್ದೀರಿ, ಒಂದು ಸಮಸ್ಯೆಯನ್ನು ಈಡೇರಿಸಿಲ್ಲ. ಮೊದಲು ನಮ್ಮ ಬೇಡಿಕೆ ಈಡೇರಿಸಿ, ಆ ನಂತರವೇ ಧರಣಿ ವಾಪಸ್ಸು ಪಡೆಯುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತರ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧವಾಗಿ ದಿನಾಂಕ 20/1/25ರಿಂದ ಜಿಲ್ಲೆಯ ಎಲ್ಲ 8 ತಾಲೂಕುಗಳಲ್ಲೂ ಕೂಡ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ಭೂಮಿ ಮತ್ತು ವಸತಿಗಾಗಿ ಧರಣಿಯನ್ನು ರಾತ್ರಿ ಮತ್ತು ಹಗಲು ಅಹೋರಾತ್ರಿ ಧರಣಿಯನ್ನು ಇವತ್ತು ಮಾಡ್ತಾಯಿದ್ದೆ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ. ಆದರೆ 20ನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು, ತಹಸೀಲ್ದಾರ್ ಅವರು, ಸಂಬಂಧಪಟ್ಟಂಥ ಇನ್ನಿತರೆ ಅಧಿಕಾರಿಗಳೆಲ್ಲ ಬಂದು ಏನು ಈ ಜಿಲ್ಲೆಯ ಆಯಾ ತಾಲೂಕಿನ ಮೂಲಭೂತ ಸಮಸ್ಯೆಗಳೇನಿದೆ, ಸ್ಮಶಾನ ಆಗಿರ್ಬೋದು, ಮನೆ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಅಥವಾ SCP ಮತ್ತು TSP ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ, ಗಂಗಾ ಕಲ್ಯಾಣ ಯೋಜನೆ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣವಾಗಿ ಕ್ರಮ ವಹಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಾವೆಲ್ಲ ಕೂಡ ಕಂಪ್ಲೀಟು ಏನು ತಾವೆಲ್ಲ ಕೂಡ ಜಿಲ್ಲೆಯಾದಂತೆ ಕೂಡ ಧರಣಿಯನ್ನು ಮಾಡ್ತಾಯಿದ್ದೀರಿ, ದಯವಿಟ್ಟು ವಾಪಸ್ ಪಡೀರಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. ಆದರೆ ನಾವೆಲ್ಲ ಕೂಡ ಧರಣಿಯಲ್ಲಿ ಪರಮೇಶ್, ಬೋದಗಾನಹಳ್ಳಿ ಲಕ್ಷ್ಮಯ್ಯ, ಮುನಿನಾರಾಯಣಪ್ಪ, ಚಿನ್ನಪ್ಪ, ಕರ್ಕಪ್ಪ, ಕಣಿತಹಳ್ಳಿ ಮುನಿಯಪ್ಪ, ರಾಮಕೃಷ್ಣಪ್ಪ, ಮೂರ್ತಿ, ವೆಂಕಟೇಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.